ನಮಸ್ಕಾರ. ಇವತ್ತಿನ ಪ್ರಶ್ನೆ, ಕೈಮದ್ದು ದೇಹದಲ್ಲಿ ಸೇರಿಕೊಂಡಾಗ ಹೇಗೆ ಕೆಲಸ ಮಾಡುತ್ತೆ ಅಂತೇಳಿ ಕೇಳಿದರೆ, ನೋಡಿ ಸುಮಾರು ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೀನಿ. ಆ ವಿಡಿಯೋನೆಲ್ಲ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ, ಏನೇನೆಲ್ಲ ತೊಂದರೆ ಕೊಡುತ್ತೆ, ಮನುಷ್ಯನ ದೇಹದ ಭಾಗದಲ್ಲಿ ಹೇಗೆ ಪ್ರಾಬ್ಲಮ್ ಉಂಟಾಗುತ್ತೆ, ಅವನು ಮಾನಸಿಕ ವ್ಯತೆಗೆ ಹೇಗೆ ಹೋಗ್ತಾನೆ ಅಂತೇಳೆಲ್ಲ ನಾವು ನೋಡಬಹುದು. ನೋಡಿ, ಈ ಕೈಮದ್ದು ಸೇರಿಕೊಂಡಾಗ ದೇಹದಲ್ಲಿ ಮೊದಲನೇದಾಗಿ ಬಾಡಿ ಎಲ್ಲ ಹೀಟ್ ಆಗ್ತಾ ಬರುತ್ತೆ, ನರನಾಡಿಗಳೆಲ್ಲ ಹಿಡ್ದಂಗೆ ಆಗೋದು, ಮಸಲ್ಸಲ್ಲೆಲ್ಲ ಪೇನ್ ಬಂದಂಗೆ ಆಗೋದು. ಮತ್ತು ಏನಾದರೂ ಇಂಟೆನ್ಷನ್ ಇಟ್ಟು ಹಾಕಿದಂತಹ ವ್ಯಕ್ತಿ ಯಾವ ರೀತಿಯಾಗಿ ಅವನು ಪ್ರಯೋಗ ಮಾಡಿ ಆ ಒಂದು ಮದ್ದಿಡಿ ಜೊತೆಯಲ್ಲಿ ಸೇರಿಸಿ ಹಾಕಿರ್ತಾನೋ ಅದೇ ಪ್ರಕಾರವಾಗಿ ಅದು ಕೆಲಸ ಮಾಡ್ತಾ ಹೋಗುತ್ತೆ. ಈಗ ಯಾರಿಗೋ ಏನೋ ಒಂದು ಸಮಸ್ಯೆ ಆಗಬೇಕು ಅಂತೇಳಿ, ಈಗ ಫೈನಾನ್ಷಿಯಲಿ ಸಮಸ್ಯೆ ಆಗಬೇಕು ಅಂತ ಅಂದಾಗ ಇವರ ಆರೋಗ್ಯ ಹದಗೆಡ್ತಿದ್ದಂಗೆ ಆರೋಗ್ಯದ ಕಡೆ ಇವರು ಹೆಚ್ಚೆಚ್ಚು ಗಮನ ಕೊಡ್ತಾ ಹೋಗ್ತಾರೆ. ಅವ್ರು ಏನೋ ಒಂದು ವೃತ್ತಿಯಲ್ಲಿರ್ತಾರೆ, ಯಾವುದೋ ಒಂದು ಆಫೀಸಿಗೆ ಹೋಗಿ ಬರೋದು ಮಾಡ್ತಾ ಇರ್ತಾರೆ, ಅವರು ಒಂದು ದೊಡ್ಡ ಆಫೀಸರೇ ಆಗಿರ್ತಾರೆ ಅಂತ ತಿಳ್ಕೊಳ್ಳೋಣ. ಅವರು ಆ ಕಡೆ ಗಮನ ಕೊಡೋದಕ್ಕೆ ಆಗೋದಿಲ್ಲ, ಆಫೀಸಲ್ಲಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ, ಕುಂತಲ್ಲೇ ನಿದ್ದೆ ಮಾಡೋ ಅಂಥದ್ದು, ಇಲ್ಲ ಬಾಡಿ ಎಲ್ಲ ಹೀಟ್ ಆಗೋ ಅಂಥದ್ದು, ಅವರ ಒಂದು ಫೇಸ್ ಏನಿರುತ್ತೋ ಅದೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ಕಾಲಕ್ರಮೇಣವಾಗಿ. ನೋಡಿ, ಮದ್ದಿಡಿ ಬಿದ್ದಂತಹ ವ್ಯಕ್ತಿಗಳಿಗೆ ದೈಹಿಕವಾಗಿ ಫುಲ್ಲು ತುಂಬ ಕಲರ್ ಇರ್ತಾರೆ ಅಂತ ತಿಳ್ಕೊಳ್ಳಿ, ಅವರು ಬ್ಲಾಕ್ ಆಗ್ತಾ ಬರ್ತಾರೆ. ಇಲ್ಲ ಅಂತ ಅಂದರೆ ಫುಲ್ಲು ಡ್ರೈ ಆಗ್ತಾ ಬರುತ್ತೆ ಬಾಡಿ ಎಲ್ಲ. ಅದು ಬಿಟ್ಟರೆ ಏನೋ ಒಂಥರ ಅಲ್ಲಲ್ಲೇ ಗ್ರೀನ್ ಕಲರು ಗೆರೆ ಥರ ಎಲ್ಲ ಬರುತ್ತೆ ನೋಡಿ, ಆ ಥರ ಅವರು ಬದಲಾವಣೆ ಆಗ್ತಾ ಹೋಗ್ತಾರೆ. ಇದನ್ನು ನಾವು ಯಾವಾಗ ಗಮನಿಸ್ಬೋದು ಅಂತ ಅಂದರೆ, ನಾವು ಕನ್ನಡಿನ ನೋಡ್ಕೊಳ್ತೀವಲ್ಲ, ನಾವು ದಿಟ್ಟ ದೃಷ್ಟಿಯಿಂದ ಅಂದರೆ ನೇರ ದೃಷ್ಟಿಯಿಂದ ನಾವು ನೋಡ್ತಾ ಇರಬೇಕು ಕನ್ನಡಿನ. ಈ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಹಿಂದೆ ಮುಂದೆ ಒಂದೆರಡೆರಡು ದಿನ ಹಿಂದೆ ಮುಂದೆ ಆಗ್ಬೋದು. ಅಂತಹ ಒಂದು ಸಮಯದಲ್ಲಿ ನೀವು ಒಂದೆರಡು ಮೂರು ದಿನ ನೀವು ಅಬ್ಸರ್ವ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ನಿಮ್ಮಲ್ಲಿ ಆಗುವಂತಹ ಬದಲಾವಣೆಗಳು ಯಾವ ಥರ ಇರುತ್ತೆ ಅಂತೇಳಿ. ಅದು ಹೇಗೆ ಅಂತ ಅಂದರೆ, ಇವಾಗ ಇದೇ ಒಂದು ಕನ್ನಡಿ ಅಂತ ತಿಳ್ಕೊಳ್ಳೋಣ. ಈ ಒಂದು ಭಾಗದಲ್ಲಿ ನಿಮ್ಮ ಫೇಸೇನೆ ನಿಮಗೆ ಕಾಣುತ್ತೆ, ಈ ಒಂದು ಭಾಗದಲ್ಲಿ ನಿಮ್ಮ ಫೇಸ್ ನಿಮಗೆ ಕಾಣುತ್ತೆ. ಅದು ಬಿಟ್ಟರೆ ಮತ್ತೆ ನಮ್ಮ ಕಣ್ಣು ಇದೆ ಅಲ್ವಾ, ಅದರಲ್ಲೂ ಸ್ವಲ್ಪ ಚೇಂಜಸ್ಸು ಕಾಣಿಸ್ತಾ ಇರುತ್ತೆ. ನಾವೇ ನೋಡ್ಕೋಬೋದು ಅದನ್ನು, ಏನಾದ್ರು ಚೇಂಜಸ್ ಆಗಿದೆಯಾ ಏನು ಅಂತೇಳಿ. ಆ ಒಂದು ಚೇಂಜಸ್ಸು ಕಾಣ್ತಾ ಇರುತ್ತೆ. ಮತ್ತು ಅದ್ರ ಜೊತೆಯಲ್ಲಿ ನಮ್ಮ ಒಂದು ಹಳೆ ಫೋಟೋಸ್ಗಳಾಗಲಿ, ಈಗ ಹೊಸ್ದಾಗಿ ಫೋಟೋಸ್ಗಳಾಗಲಿ ನೋಡಿದ್ರೆ, ಈಗ ಧ್ಯಾನ ಸ್ಥಿತಿನಲ್ಲಿ ಧ್ಯಾನ ಎಲ್ಲ ಮಾಡ್ತಾ ಇರ್ತಾರಲ್ಲ ಅಂಥವರಿಗೆ ಇದೊಂದು ಚೆನ್ನಾಗಿ ಗೊತ್ತಾಗ್ತಾ ಹೋಗುತ್ತೆ. ಅಂಥವ್ರ ಹತ್ರ ತೋರಿಸ್ದಾಗ್ಲೂ, ಇಲ್ಲಾಂದರೆ ನೀವು ಧ್ಯಾನ ಮಾಡೋರು ಆಗಿದ್ರೂ ಕೂಡ ನಿಮಗೆ ಗೊತ್ತಾಗುತ್ತೆ ಏನಾದರೂ ಚೇಂಜಸ್ ಆಗ್ತಾ ಇದೆಯಾ ಏನು ಅಂತೇಳಿಲ್ಲ. ದೇಹದಲ್ಲೂ ಚೇಂಜಸ್ ಆಗುತ್ತೆ, ಮಾನಸಿಕವಾಗಿಯೂ ಚೇಂಜಸ್ ಆಗ್ತೀವಿ, ನಮ್ಮ ನಡತೆಗಳಲ್ಲೂ ಕೂಡ ಚೇಂಜಸ್ ಕಾಣ್ತಾ ಹೋಗ್ತೀವಿ. ಸಿಕ್ಕಾಬಟ್ಟೆ ಕೂಗಾಡೋ ಅಂಥದ್ದು, ಯಾರಾದರೂ ಮಾತಾಡಿದ್ರೆ ಸಾಕು ನಮಗೇನೋ ಬಂದು ತಲೆನಲ್ಲಿ ಯಾರೋ ಬಂದು ಹೊಡಿತಾ ಇದ್ದಾರೆ ಅನ್ನಂಗೆ ನಮಗೆ ಸಿಟ್ಟು ಬಂದಂಗೆ ಆಗೋ ಅಂಥದ್ದು. ಇಲ್ಲ ಯಾವುದಾದ್ರೂ ಒಂದು ಭಾಗದಲ್ಲಿ ಏನಾದರೂ ಒಂದು ಸಮಸ್ಯೆ ಆಗ್ತಾ ಇರುತ್ತಲ್ಲ, ಆ ನೋವಿನಿಂದ ಕೂಗಾಡೋ ಅಂಥದ್ದು ಮನೆ ಮಂದಿಗೆಲ್ಲ. ಮತ್ತು ಇದ್ರ ಜೊತೆಯಲ್ಲಿ ಯಾವ ಕಡೆಯೂ ಕೂಡ ಯಾವ ಕೆಲಸಕ್ಕೂ ಕೂಡ ಗಮನ ಹರಿಸೋದಿಲ್ಲ, ನಮಗೆ ನಾವೇ ನೋಡ್ಕೊಳ್ಳೋದಿಲ್ಲ. ಒಂದು ಡ್ರೆಸ್ ಮಾಡ್ಕೊಳ್ಳೋದಾಗಲಿ ಒಂದು ಏನೂ ಕೂಡ ಇರೋದಿಲ್ಲ. ಒಂದು ಸ್ನಾನ ಮಾಡಬೇಕು, ಊಟ ಮಾಡಬೇಕು, ತಿಂಡಿ ತಿನ್ನಬೇಕು, ಅವ್ರನ್ನ ಮಾತಾಡಿಸ್ಬೇಕು, ಇವ್ರನ್ನ ಮಾತಾಡಿಸ್ಬೇಕು, ಓದಬೇಕು, ಎಂಥದ್ದೇನು ಕೂಡ ನಮಗೆ ಅರಿವೇ ಇರೋದಿಲ್ಲ. ಆ ಥರ ಒಂದು ಭ್ರಮೆಗೆ ಒಳಗಾಗ್ತಾ ಹೋಗ್ತೀವಿ. ನಮ್ಮ ಹಿಂದೆ ಮುಂದೆ ಎಲ್ಲ ಪಾಸ್ ಆಗ್ತಾ ಇರುತ್ತೆ. ಅಕಸ್ಮಾತ್ ಆತ್ಮ ಪ್ರಯೋಗ ಇದ್ರ ಜೊತೆಯಲ್ಲಿ ಏನಾದರೂ ಮಾಡಿದರೆ ಯಾರೋ ಹಿಂದೆ ಮುಂದೆ ಎಲ್ಲ ಓಡಾಡ್ದಂಗೆ ಆಗೋದು, ಶ್ಯಾಡೋ ಬಿದ್ದಂಗೆ ಆಗೋದು, ಇದು ತುಂಬ ಜನಕ್ಕೆ ಅನುಭವ ಆಗಿದೆ. ಅದು ಯಾವಾಗ ಆಗುತ್ತೆ ಅಂದರೆ, ಒಂದು ತಿಂಗಳು ಅಥವಾ 2 ತಿಂಗಳು ಕಳೆದಿದ್ದು ಆದಮೇಲೆ ಅದು ಕಂಪ್ಲೀಟಾಗಿ ಏನು ನಿಮ್ಮ ದೇಹವನ್ನೆಲ್ಲ ಆವರಿಸಿ ಅದರ ಒಂದು ಕಂಟ್ರೋಲಲ್ಲಿ ಇಟ್ಕೊಳ್ಳುತ್ತಲ್ಲ, ಆಗ ಈ ಒಂದು ಅನುಭವ ಆಗ್ತಾ ಹೋಗುತ್ತೆ. ಇದು ಒಂದೇ ರೀತಿಯಾಗಿ ಅಂತೇಳಿ ಹೇಳೋದಕ್ಕಾಗಲ್ಲ, ಸುಮಾರು ರೀತಿಯಾಗಿರ್ತಕ್ಕಂತಹ ಕೆಟ್ಟ ಅನುಭವಗಳು ಆಗ್ಬೋದು, ಕೆಟ್ಟ ರೀತಿಯಲ್ಲಿ ಆಗ್ಬೋದು, ಕೆಟ್ಟ ರೀತಿಯಲ್ಲಿ ಪ್ರಾಬ್ಲಮ್ಗಳು ಉಂಟಾಗ್ಬೋದು. ಬರಿಗೈ ಮದ್ದಿನಲ್ಲಿ ಏನೂ ಸಮಸ್ಯೆ ಆಗೋದಿಲ್ಲ. ಅದು ಜಸ್ಟ್ ಆ ಬರಿಗೈ ಮದ್ದು ಏನಿರುತ್ತೋ ಅದು ಕಂಪ್ಲೀಟಾಗಿ ಹೊರಟೋಗ್ಬಿಟ್ರೆ 1 ತಿಂಗಳಲ್ಲೇ ನೀವು ರಿಕವರಿ ಆಗ್ತೀರಾ. ಈ ಒಂದು ಕೆಟ್ಟ ಎನರ್ಜಿಯನ್ನು ಬಿಟ್ಟು ಇಂಟೆನ್ಷನ್ ಇಟ್ಟು ಆಗಿರ್ತಕ್ಕಂತಹ ವ್ಯಕ್ತಿ ಏನಾಗುತ್ತೆ ಅಂತ ಅಂದರೆ, ಆ ಒಂದು ದೇಹದಲ್ಲಿ ಸೇರ್ಕೊಂಡಾಗ ಅದೆಲ್ಲ ಕಂಪ್ಲೀಟಾಗಿ ಆವರಿಸಿ ಅದ್ರ ಕಂಟ್ರೋಲಲ್ಲಿ ಇರುತ್ತಲ್ಲ. ಸೊ ಹಾಗಾಗಿ ಅದು ಹೋಗೋದು ಕೂಡ ತುಂಬ ತಡ ಆಗುತ್ತೆ. ಅದಕ್ಕೆ ಕೆಲವು ಟೈಮಲ್ಲೆಲ್ಲ ಪ್ರಶ್ನೆಯಲ್ಲಿ ನೋಡಿದಾಗ ಮಂಡಲ ಅಂತೇಳಿ ಬರುತ್ತೆ, 21 ದಿವಸ, 9, 48 ದಿವಸ, 3 ತಿಂಗಳು, ಈ ಥರ ಎಲ್ಲ ಮಂಡಲ ಬರುತ್ತೆ. ಆ ಮಂಡಲದ ಪ್ರಕಾರವಾಗಿ ಟ್ರೀಟ್ಮೆಂಟ್ನ ತೆಗೆದುಕೊಳ್ತಾ ಹೋದಾಗ ಕಾಲಕ್ರಮೇಣವಾಗಿ ಅದು ನಿವಾರಣೆ ಆಗ್ತಾ ಹೋಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ. ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.